ಮಾತಿಲ್ಲ, ಮಾತಿನ ಪ್ರಸಂಗವಿಲ್ಲ. ನೀವು ಆದ್ರ ಬಂದು ವಿಚಾರ ಮಾಡಿ ನೋಡುವಂತಲ್ಲ ಆ ಸಂಗೀತಗಾರನೇ. ಅವರಾದ್ರ ದೊಡ್ಡ ರಾಜರಿದ್ದಾರೆ ಏನೋ ಬಿರುದಾಗಿ ಮಾತಾಡ್ತೀರಿ ಬುದ್ಧಿ. ಚೆಲುವಿಕಿನಲ್ಲಿ ಚಂದ್ರನಲ್ಲ, ತ್ಯಾಗದಲ್ಲಿ ಕರ್ಣನಲ್ಲ, ಇಂದ್ರನಲ್ಲಿ ಭೋಗನಲ್ಲ, ದಾನಾಸುರ ದಾನನಲ್ಲ. ಈ ಕಟ್ಟಿದಂತೆ ಮೇಲೆ ಬಂದು ದಿಟ್ಟವಾಗಿ ಮೂರ್ತಿಯಾದ ವೃತ್ತ ಹಮದಾರ ದೇವ ದೇವಿ ಪ್ರಭಾವ. ಕರೆಗಳನ್ನು ಮುಗಿದು ಹೌದು ಭಯವನ್ನು ಬಿಟ್ಟು ನನ್ನ ಕೇಳುವ ನೀನುದಾವಲ್ಲ ಸೇವಕ ದಾರಪಾಲಿಕ. ಓ ಸ್ವಾಮಿ, ನಾನು ದಾರ ಅಂದರೆ ಸೋಲಾಪುರಕ್ಕೆ ಹೋಗಿ ಸೋಲ ತಂದ, ಅಕ್ಕಲ್ಕೋಟೆಗೆ ಹೋಗಿ ಆಟಕ್ಕೆ ತಂದ, ಮಡೂರ್ಗೆ ಹೋಗಿ ಮಗಡ ತಂದ, ಜಿಂತಾಪುರಕ್ಕೆ ಹೋಗಿ ಜಂತಿಗೆ ತಂದ, ಎಳಮೆಲೆ ಹೋಗಿ ಎತ್ತ ತಂದ, ಚಿಕ್ಕೂರಪ್ಪ ಬಲೆ ನೇಟ ನೋಡ್ಲಿಕ್ಕಿದ್ದು ಬಲೆ ಮಾಟ. ಬಳ್ಳೊಳ ಮಡಿ ಸಾಲ ಬಿಡೋದಿತ್ತು, ಸೂರ್ಯಮಾರ್ ಹೊತ್ತಿರೋದಾಗ ಒಂದು ಮಲವು ತಿರೋದ, ಎರಡು ಮಲವು ತಿರೋದ, ಮೂರನೇ ಮಲವು ತಿರುವಾಗ ಎತ್ತ ಸಾಲ ನಾ ಕೂತಿ ಬಿಡ್ತು. ಎತ್ತಿನ ಕಡೆ ಕುಂಡಿ ಮಾಡ್ದ, ಹೊತ್ತು ಮನೆ ಕಡೆ ಮೋತಿ ಮಾಡ್ದ, ಅಂದೋಳ ಕಡೆ ಕೈ ಹೋಗಿತ್ತು. ಜಾರ್ಜ್ ನಿತ್ತು ಮಾರಿ ಮಾರಿ ಬಡ್ಕೊಂಡು ನಮಗಾದರೂ ಸಾರಥಿ ಸಾರಿತಿ ಅಂತಾರ ದೇವ ದೇವಿ ಪ್ರಭಾವ. ಸಾರಥಿ ರಾಜೇಂದ್ರ ಭೂಪತಿ ಹೌದು. ಮುಖಂಡನ ಮಾನವನ ಚಿಕ್ಕ ಶಿಷ್ಯನಾದ ಅಖಂಡ ಧೈರ್ಯವನ್ನು ಪಡೆದುಕೊಂಡು ಅವರ ಆಶೀರ್ವಾದದಿಂದ ಶೀಯದಂಡಿಗಿರುವ ಕೆಟ್ಟ ಜನರ ಬೆಟ್ಟು ಹೌದು ಶ್ರೇಷ್ಠ ಸನ್ನಿಧಿಕ್ಕೆ ಹೋಗುವನು. ನಮ್ಮ ಇರುವ ಧರ್ಮ ಒಂದು. ಆ ದುಷ್ಟ ಅಣ್ಣನ ನುಡಿವನ್ನ ಕೇಳಿ ಕಷ್ಟವನ್ನ ತಾಳಿ ನಮ್ಮ ಧರಣಿ ರಾಜ್ಯರ ತನಗಿದ ಮೇಲೆ 100 ರೂಪಾಯಿ ಮೇಲೆ ನಡೆದು ಬರುವನು. ಹೌದು ಎಲೈ ಸಾರಥಿ ರಾಜೇಂದ್ರ ಭೂಪತಿ, ಈ ಪೂರ್ವಿಗಳ ಸಾರ್ವಭೌಮಕ್ಕೆ ಹೌದು ಸರಿಯಾಗಿ ಸೋಗಿಸಿಕೊಳ್ಳುವನು. ಲಂಕಾಪತಿ ರಾವಣ ಅನುಜನಾದ ಹೌದು ವಿಭೀಷಣ ತಿಳಿಯುವಂತಹ ಸಾರಥಿ ಸರಳ ಕೃತಿ. ವಿಭೀಷಣಾದ್ರೆ ಸಹಜವಾಯಿತು, ಕುಳಿತಂತ ಜನರಿಗೆ ಬಹು ಆನಂದವಾಗಿ ತೋರಿತ್ತು. ನಿಮ್ಮ ಇರುವ ರಾಜಮಂದಿರನ ಬಿಟ್ಟು ಈ ನರಿದ್ವ ಸಭಾಮಂಟಪ ಬಂದ ಕಾನ್ವೆಂಟ್ರಿ ಬುದ್ಧಿ. ಎಲೈ ಸಾರಥಿ ರಾಜೇಂದ್ರ ಭೂಪತಿ, ನಮ್ಮ ಇರುವ ರಾಜ್ಯ ಮಂದಿರನ ಬಿಟ್ಟು ಈ ಸುಂದರವಾದ ಸಭಾಮಂಟಪಕ್ಕೆ ಬಂದ ಕಾರಣವೇನೆಂದರೆ ಅದೇ ಕೇಳ್ತೀವ್ರಿ ಬುದ್ಧಿ. ಈನೆಲ್ಲ ಅಗ್ರಜನಾದ ರವಣೇಶ್ವರ ರೂಪನು. ಹೌದು ಅವರ ಸಂಗಡ ರಾಜ್ಯ ಅವಶ್ಯಕತೆಗಳೊಳಗೆ ಬರೋದ್ ಕಂಡ ಸಾರಥಿ ಅತಿ ಜಾಗೃತಿ ಬಂದ್ರೆ ಸಹಜವಾಯ್ತು, ಅಲ್ಲೇ ಮಹತ್ವವಾಗಿ.
ಕಬ್ಲೆ ದಾರ ಬಂದವರು ಸ್ವಾಮಿ ಹಾಗೆ ವಿಚಾರಿಸುವೆ. ಎಲೆ ಸಂಗೀತಗಾರ ಶಿರೋಮಣಿ, ಒಂದು ವೇಳೆಯಲ್ಲಿ ಬಾಯಿಲಿ ಮಾತಾಡ್ತಿದ್ರೆ ಅವ್ರು ಕಾಲಿಲಿ ಮಾತಾಡ್ತಿದ್ದಾರೆ. ಅವರು ದಾರ್ಯಾರೋ ದಾರಿಲ್ಲ. ಒಂದು ವೇಳೆಯಲ್ಲಿ ನೀವೇ ವಿಚಾರಗಾರಿ ಸಂಗೀತಗಾರ ಶಿರೋಮಣಿ. ಅವರು ಒಂದು ಮೈ 3 ತಿಂಗಳ ಮನ್ಕೊಳ್ಳಂತ ದೊಡ್ಡ ರಾಜರು ಇರ್ತಾರ. ಇನ್ನೊಮ್ಮೆ ಬಿರ್ದಳಾಕಿ ಮಾತಾಡಿಸ್ರಿ ಬುದ್ಧಿ. ಇದೇನಪ್ಪ ಕತ್ತಲದೊಳಗೆ ಎಕ್ಕಳವಾಗಿ ಮಹಾಭಯಂಕರ ರೂಪವನ್ನು ಕಂಡು ಕೈಕಾಲು ನಡಗುತ್ತದೆ. ಮರಳ ಮಾನವನಾಗಿ ಕೇಳುವನು, ತಾವುದಾರು ತಮ್ಮ ನಾಮಾಂಕಿತವೇನು ಹೇಳಬೇಕು ಬುದ್ಧಿ ಹೇಳನ್ನು ಸುದ್ದಿ. ತೊಡೆ ಹೊಡೆದು ಗಡು ಕೋಪಕ್ಕೆ ಹೆದರಿ ಬೆದರಿ ಬೆರಗಾದನು. ಸರಿತನ ಕಾಂತಕ್ಕೆ ಖಡ್ಗವರ್ಧನಿಯಮ್ಮ ಧಾಡನೆ ಇಂಥ ಪೃಥ್ವಿಗೆ ಇದರ ಹಾಗೆ ಕೊಂಡರ ಮುಂದೆ ನಿಂತು ಮಾತನಾಡಿಸುವ ನೇನು ದಾವಲ ಶಂಡ ಗಗನ ಮಂಡಲಕ್ಕೆ ಓ ದೇವ, ನಮ್ಮ ನಾಮವೇನೆಂದರೆ ಕಾರುಣಿ ಕರಿಗಡಬ ಎಳ್ಳತ್ತದ ರೊಟ್ಟಿ ಕಟ್ಟಿ ಧಪಾಟಿ. ಕೂಡ್ಗ ಕೂಡ್ದ ಹುಡ್ಗ ಊಟ ಮಾಡಿ ನಿಂಗದಾಡ್ದಾಗ ನೀರು ಕುಡ್ದು ಎಳ್ಗ್ಯಾಗ ಎದ್ದು ನಿಂತು ತಂಬಾಕ್ ತಲುಬೈತು. ತಂಬಾಕ್ ಚೀಲ ಕೈ ಹಾಕತ್ತನ ಎಕ್ಕೆಲಿದ್ದಿದ್ದಿಲ್ಲ. ಯತ್ನಾಳಕ್ ಹೋಗಿ ಎಕ್ಕೆಲಿ ತಂದ ಚಟ್ರಿಕ್ ಮುಂದ ಚುಟ್ಟ ಕಟ್ಟಿ ಮರಗೂರ್ ಮುಂದ ಮುರಿದು ಬಿಟ್ಟ. ತಂಬಾಕ್ ತಲುಬೈತು. ತಂಬಾಕ್ ಚೀಲ ಕೈ ಹಾಕತ್ತನ ಚಕಮುಕ ಫಳಿ ಇದ್ದಿದ್ದಿಲ್ಲ. ಹೋಗಿ ಉಕ್ಕ ತಂದ ತಿದ್ಗುಡ್ ಮುಂದೆ ತಿದ್ದಿ ಹಾಕದ ಕಾಕಡಿಕ ಮುಂದೆ ಕಾವು ಬತ್ತು ಬಾಗೇವಾಡಿ ಮುಂದೆ ಬಡಿಸಿ ಬಿಟ್ಟ. ತಂಬಾಕ್ ತಲುಬೈತು. ತಂಬಾಕ್ ಚೀಲ ಕೈ ಹಾಕತ್ತನ ಗಾರ್ಗಲ್ ಇದ್ದಿದ್ದಿಲ್ಲ. ಬಪ್ಪರ್ ಕರ್ಣ ಕಾರ್ಕಲ್ಕ್ ಹೋಗಿ ಗಾರ್ಗಲ್ ತಂದ ಮಾಡ್ಯಾಳ ಮುಂದೆ ಮಾರಿ ಮಾಡ್ದ ಕಿನ್ನೂರ್ ಮುಂದೆ ಕಿಡಿ ಬಿದ್ದಿತ್ತು. ಬಂಕಾಪುರ ಮುಂದೆ ಬೆಂಕಿ ಹಾರ್ತ. ತಂಬಾಕ್ ತಲುಬೈತು. ತಂಬಾಕ್ ಚೀಲ ಕೈ ಹಾಕಿ ಒಂದ್ ಜುಲ್ಕಿ ಕೊಟ್ರ ಭಾರತಿ ಗುಡ್ಡೆಲ್ಲ ಹೊಗೆ. ಆ ಹೊಗೆ ಗಂಜಿ ಎಲ್ಲ ಊರಿನ ಜನಗಳನ್ನು ಓಡಿ ಬಂದು ನನ್ನನ್ನು ರಟ್ಟಿಗೆ ಹಗ್ಗಚ್ಚಿ ಅಂದ ಕೇಳಿದಾಗ ನಾನು ಅಮುಕ ಸೊನ್ನಲಿಗೆ ಎತ್ ಹೇಳ್ದೆ. ಇಲ್ಲಿಗೆ ಯಾಕೆ ಬಂದಿದೆಪ್ಪ? ಕೂಡ ಕನ್ಯಾದನಂದು ಕೇಳಕ್ಕೆ ಬಂದಿನಿ ಅಂತ ಹೇಳ್ದೆ. ಅಲ್ಲೋ ತಮ್ಮ, ನೀ ಯಾರ ಮಗ ಅಪ್ಪ ತಂದಾಗ ಸೊನ್ಕೆಪ್ಪನ ಮಗ ಇದ್ದೀನಿ ಅಂತ ಹೇಳ್ದೆ. ಇಲ್ಲಿ ಯಾರ ಮಗಳ ಅದಾಳ್ರಿ ಅಪ್ಪ ತಂದಾಗ ಗುರ್ಲಿಂಗಪ್ಪನ ಮಗಳದಾಳ ಅಂತ ಹೇಳಿದ್ರು. ಅಲ್ಲೋ ತಮ್ಮ, ನಿಂದು ಕುಲದಲ್ಲಿ ಗೋತ್ರದಲ್ಲಿ ಹೆಂಗದಪ್ಪ ಅಂತಂದ್ರ ಕುಲ ಕೂಡಕ್ಲಾರ್ದು ಬುಡ ಬುಡ್ಬುಡ್ಕ್ಯಾರ್ದು ಜಾತಿ ಜಾತಿಗಾರದು ತಳ ತಳವರ್ದು ಅವು ಜಾಡ್ರಕ್ಕಿ ಅಪ್ಪ ಬ್ಯಾಡ್ರವ. ಕಣ್ಣೂರ್ದವ್ರು ಬಂದು ಕನ್ಯಾ ತೆಗೆದ್ರು, ಬಾಗಲಕೋಟೆಯವ್ರು ಬಂದು ಬ್ಯಾಡಗಿ ಹಾಕಿದ್ರು, ಹಂದ್ರ ಹಾಕಿದ್ರು, ತೊಣ್ಣೂರ್ದವ್ರು ಬಂದು ತೊಳಲು ಕಟ್ಟಿದ್ರು. ಅಷ್ಟರದಲ್ಲಿ ತಡವ ಗ್ರಾಮದ ಅಟ್ಟಿನ ಹುಡುಗರು ನಂಗೆ ಚೀಟಿ ಕೊಟ್ಟು ಕಳುವುದ್ರು. ಆ ಚೀಟಿಯನ್ನು ನೋಡಿ ನೋಟು ಮುರಿಸಿ ಮೋಟಾರ್ದ ಕೂತು ಅಂಟದ ಮೇಲೆ ನಿಂತು ದಿಟ್ಟಿನಾಗಿ ಮಾತಾಡಿಸುವ ಥೊಂಟ ಸಾರಥಿ 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 ಅನ್ನೋ ತಾವುದಾರ ಪುಂಡ ಹಿಂಡ ವೈರಿಗಳ ಗಂಡ ರಾಜೇಂದ್ರ ಭೂಪತಿ. ನಾನು ದಾರಂದ್ರೆ ಹೇಳುವನು ಕೇಳು, ಸ್ವಲ್ಪ ಸಮಾಧಾನವನ್ನು ತಾಳು. ಅದು ಏನಿರುವುದು ಹರ್ಷದಿಂದ ಹೇಳುವಂತವನ ಸಾರಿ ಹೊಂಟರೆ 3 ಲೋಕಿರುವ ಗೌರಿ ಎನ್ನ ಮಾಟಕ್ಕೆ ಅಂದುವರು. ಹುರಿ ಹಾಕುತ್ತ ಅಂದದೆ ಅಳಕದೆ ಹೆದರದೆ 3 ಲೋಕಕ್ಕೆ ಉದಾಹರಿಸಿಕೊಂಡು ಪುಂಡ ರಾವಣ ಅನುಜನಾಗಿರುವ ಕುಂಭಕರ್ಣನಂದು ತಿಳಿಯಲ ಸಾರಥಿ. ಕುಂಭಕರ್ಣ ಮಹಾರಾಜರಾದ್ರೆ ಬಾಳೆ ಸೇಸೋಯ್ತು, ಕುಳಿತಂತ ಮಂದಿಗೆ ಅತ್ಯಾನಂದವಾಯ್ತು. ತಮ್ಮ ಇರುವ ಮೇಲ ಮಂದಿರವನ್ನು ಬಿಟ್ಟು ಕುಳಿತಿರುವ ಸಭಾ ಮಂದಿರಕ್ಕೆ ಬಂದ ಕಾರಣವೇನ್ರಿ ಬುದ್ಧಿ? ರಾಜೇಂದ್ರ ಭೂಪತಿ ನಮ್ಮ ಮೇಲ್ಮಂದಿರನ್ನು ಬಿಟ್ಟು ಸಭಾರಂಗ ಸ್ಥಳಕ್ಕೆ ಬಂದ ಕಾರಣವೇನೆಂದರೆ ಎನ್ನ ಆಗ್ರಜನಾದ ಅವಳ ಹೆಸರು ಗೋಪಾಲನು ಕರೆಸಿದ ಕಾರಣಕ್ಕೆ ಭರಣವೈತು ಖಂಡ ಅಂದ್ರೆ ಬಹಳ ಸಹಜವಾಯ್ತು. ಸ್ವಲ್ಪ ಅಲ್ಲೇ ಮೂರ್ತನಾಗ
ಶಿರೋಮಣಿ. ಒಂದು ವೇಳೆಯಲ್ಲಿ ಮಾತಾಡಿಸಿದ್ರೆ ಮಾತುವಿಲ್ಲ, ಮಾತಿನ ಪ್ರಸಂಗವಿಲ್ಲ. ದಾರಿಲ್ಲ, ಸ್ವಲ್ಪ ತೋರಿಸ್ಕೊಡಪ್ಪ ಸಂಗೀತಗಾರ ಶಿರೋಮಣಿ. ಅವರಾದ್ರೆ ದೊಡ್ಡ ದೇವರಂತೆ ಕಾಣಬಹುದು, ನೀವೇ ಬಿರುದಾಗಿ ಮಾತಾಡ್ಸ್ರಿ. ಬುದ್ಧಿ 10ಕ್ಕೆ ಹಕ್ಕಿ, 20ಕ್ಕೆ ನಕ್ಕಿ, 30ಕ್ಕೆ ಮುರುಕ, 40ಕ್ಕೆ ನಾಚಿಕೆ, 50ಕ್ಕೆ ಅರುವ, 70ಕ್ಕೆ ಕಾಗಿ, 80ಕ್ಕೆ ಗೂಗಿ, 80ಕ್ಕೆ ಬಾಗಿ, 100ಕ್ಕೆ ಹಾದಿ. ಅಂದ ಚಂದದ ರೂಪವನ್ನು ತಾಳಿಕೊಂಡು ಕೈಯಲ್ಲಿ ಆಯುಧ ಹಿಡಿಕೊಂಡು ಮೈ ಮೇಲೆ ಜರ್ದಾರ ಸಾಮಾನುಗಳನ್ನು ಹಾಕಿಕೊಂಡು ಈ ತುಂಬಿದ ರಂಗಮಂಟಪ ಮೇಲೆ ಸಣ್ಣ ಸಣ್ಣದಿ ಸದ್ದು ಮಾಡುತ್ತಾ ಬಂದು ಕುಳಿತವರು ತಾವುದ ರಾಜ ರವಿಕೋಟ ತೇಜ. ಶಹಬಾಷ್. ಓ ದೇವ, ನಮ್ಮ ನಾಮವೇನೆಂದರೆ ಊರಿಗೆ ಹೋದ ಗಂಡ ತಿರುಗಿ ಮನೆಗೆ ಬಂದರೆ ಹೆಂಡತಿ ಮನ ಸಂತೋಷ, ಹಸರ ಹುಲ್ಲ ಕಂಡರೆ ಆಕಳ ಮನ ಸಂತೋಷ, ತೋಟಕ್ಕೆ ಹೋದ ಆಕಳ ತಿರುಗಿ ಮನೆಗೆ ಬಂದರೆ ಕರುವಿನ ಮನ ಸಂತೋಷ, ಆಟಿನಲ್ಲಿ ಸಾರಥಿ ಪಾಠ ಮಾಡಿದ್ರೆ ಹೆಣ್ಣು ಮನೆಗೆ ಸಂತೋಷ, ಬಂದು ಹೋಗೋರು ವಿಚಾರಗೈಯುವ ಸುಂದರ ಸಾರಥಿ 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 ಅನ್ನೋರು ತಾವುದಾರ ದರಿಯೇ ದೊಡ್ಡ ದೇವರ ಸರಿಯೇ. ರಾಜೇಂದ್ರ ಭೂಪತಿ, ಕೇಳು, ಸ್ವಲ್ಪ ಸಮಾಧಾನವನ್ನು ತಾಳು. ಅದು ಏನಿರುವುದು ಹರ್ಷದಿಂದ ಹೇಳುವಂತವನ. ಶ್ರೀಮಂತ ಭವನ ರುಂಡು ಮಾಲಾಭರಣ ಮರ್ಯಾದೆ ಚಂಡ ಧರ್ಮನಾದ ಶ್ರೀ ಪರಮೇಶ್ವರ ಕರೆಯಲ್ಲಿ ನಡೆಯುವ ಭರತ ಖಂಡದ ಗುರುತ್ವವಾದ ಪಚ್ಚಪವಲ ಕೋಟೆ ಪಂಚ ನೀಲದಾರ ಹುಲಿ ಮಕ್ಕದ ಕಾವಲುಗಾರ ಸಾಲು ಟಂಕೆ ಮಕರ ಕೀಲಕ್ಕೆ 48 ವೇದನೆ ಪರಿ ಅದಕ್ಕೆ ಮುಟ್ಟಿಪ್ಪದಿ ಆದರವನೇ ದೇವಿ ಜನಿಸಿ ಬಂದ ಸೋಮೇಶ್ವರ ಮಹಾರಾಜರ ಮಗನಾದ ಇಂದ್ರಜಿತ್ ಮಹಾರಾಜರಾದ್ರೆ ಬಾಳೆ ಸೇಸವಾಯ್ತು, ಕುಳಿತಂತ ಮಂದಿಗೆ ಅತ್ಯಾನಂದವಾಯ್ತು. ತಮ್ಮ ಇರುವ ರಾಜ್ಯ ಮಂದಿರವನ್ನು ಬಿಟ್ಟು ಕುಳಿತಿರುವ ಸಭಾ ಮಂದಿರಕ್ಕೆ ಬಂದ ಕಾರಣವೇನ್ರಿ ಬುದ್ಧಿ? ರಾಜೇಂದ್ರ ಭೂಪತಿ, ಕಾರಣವೇನೆಂದರೆ ನನ್ನ ತಂದೆಯಾದ ರವಣೇಶ್ವರ ಮಹಾರಾಜ್ ದರ್ಶಿತ ಬಂದ್ರೆ ಬಾಳೆ ಸಹಜವಾಯ್ತು, ಮುಂದೆ ಆಜ್ಞೆಯನ್ನಿರುವುದು ಹೇಳುವಂತವನಾಗ. तोम तत जनुता गिरी गिर तत जनुता गया तोम तत जनुता तोम नदर नता तोम नदर ना गया तोम नदर ना तोम नदर ना तोम नदर ना ರಾಜೇಂದ್ರ ಭೂಪತಿ, ಹಿಂದಕ್ಕೆ ಒಂದು ಕಪಿಯು ಬಂದು ಲಂಕಾ ಪಟ್ಟಣವೆಲ್ಲ ಹಾಳ ಮಾಡಿ ಇನ್ನಾದರೂ ಬಹು ಹುಷಾರಿಯಿಂದ ಅವನನ್ನು ಒಳಗೆ ಬಿಡುವಂತವನಾಗು ಸಾರಥಿ. ಸಾರು ಸಾರು ಎನ್ನುತ್ತೀರ. ಜಾಗೃತಿಯಿಂದ ಬಿಡ್ತೇವೆ, ಸ್ವಲ್ಪ ಸಮಾಧಾನ ಮಾಡಿ. ಎಲೈ
ಜಾಂಬವಂತನೇ ಶ್ರೀರಾಮನ ದೂತನಾದ ಜಾಮವಂತನು ಜಾಂಬ ಇಲ್ಲಿಗೆ ಬರಲಿಕ್ಕೆ ಕಾರಣವೇನೆಂದರೆ ನಮ್ಮ ಶ್ರೀರಾಮಚಂದ್ರ ಆಜ್ಞೆ ಪ್ರಕಾರ ಬಂದಿರುವನು. ಆದ ಕಾರಣ ಈ ಸೀತೆಯಾದ ಜಾನಕಿನ ತಂದು ಕೊಟ್ಟು ಶರಣಾಗತನಾದನು. ಚಂಡ ಜಾಮವಂತನೇ ನಮ್ಮ ತಂದೆಯಾದ ಶ್ರೀರಾಮಚಂದ್ರ ಆಜ್ಞೆ ಪ್ರಕಾರ ಬಂದಿರುವನು. ಇದಕ್ಕೆ ನಿನ್ನ ಉತ್ತರ ಏನಾದ್ರು ಹೇಳ ರಾವಣ. ಮೂರ್ಖನಾದ ಜಾಮವಂತನೇ ಏನು ಆಡಿದ್ದೆಯಾ ಇನ್ನೊಮ್ಮೆ ಇನ್ನ ಮೇಲೆ ಅಂದು ನೋಡು ಚಂಡ ಚಂಡ ಜಾಮವಂತನೇ ನಮ್ಮ ಶ್ರೀರಾಮಚಂದ್ರ ಅಂದದ ಮಾತು ಹೇಳಕ್ಕೆ ಅಂಜಿಕೆ ಆತಕ್ಕೆ. ನಮ್ಮ ಶ್ರೀರಾಮಚಂದ್ರ ಆಜ್ಞೆ ಪ್ರಕಾರ ಶರಣಾಗತನಾಗಂದು ಹೇಳಿ ಕಳಿಸಿದರು. ಚಂಡ ಜಾಂಬವಂತನೇ ನಮ್ಮ ಶ್ರೀರಾಮಚಂದ್ರ ಆಜ್ಞೆ ಪ್ರಕಾರ ನಿಂಗೆ ಶರಣಾಗತ ಆಗಂತ ಹೇಳಿದ್ರೆ ಚಂಡ ರಾವಣನೇ ಸಾರಥಿ ಈ ಚಂಡ ಜಾಂಬವಂತನಿಗೆ ಬಾಯಿ ಬಗೆದು ಈ ಬೇವಿನ ಗಿಡಕ್ಕೆ ಬಿಗಿದು ಬಿಸ ನೀರವನ್ನು ಇವನ ಮುಖದ ಮೇಲೆ ಚೆಲ್ಲವಂತವನ ಮತ್ತು ಎನ್ನ ಲಂಕ ಪಟ್ಟಣದಿಂದ ಒತ್ತು ಹೊರಗೆ ಹಾಕುವಂತವನಾಗು ಸಾರಥಿ. ಅತಿ ಜಾಗೃತಿಯಿಂದ ಹಾಕ್ತೇವೆ, ಸ್ವಲ್ಪ ಸಮಾಧಾನ ಕಾಡು. ಹೇ ದಶಕಂಠನ ಮಹಾರಾಜನೇ ಕ್ಯೋ ತಮ್ಮನಾದ ಬಿವಿ ಸೈನ್ಯನ ಹೇಳುವಂತವನ ಶ್ರೀರಾಮಚಂದ್ರನು ದಶಾವತಾರ ಕರೆದರೆ ಅವರ ಕೂಡಲೊಬ್ಬ ಹಠವನ್ನು ನಡೆಯಲಾರ. ಆದ ಕಾರಣ ಆ ಜಾಲಕಿಯನ್ನ ಕರೆದುಕೊಂಡು ಹೋಯ್ದು ಶ್ರೀರಾಮಚಂದ್ರ ಒಪ್ಸಿದ್ರು ಒಳತಾಗೋಲ್ಲ ಪಾದ್ರಿ ಪುಣ್ಯರೇ ಸಾರಥಿ ಎನ್ನ ತಮ್ಮನಾದ ಬಿಬಿ ಸೈನನ ಮಾತು ಕೇಳಿದ್ದೆಯಾ ಮುರುಕ ರಾಮನು ದಶಾವತಾರನಂತೆ ಕರ್ತವನಂತೆ ತ್ರಿಮೂರ್ತಿಗಳಲ್ಲಿ ಒಬ್ಬನಿರ ಈ ಬಾತುರ ದಶಕಂಠ ರಾವಣೇಶ್ವರನಿಗೆ ನನಗೆ ಈಡೇನು ನನಗೆ ಪಾಡೇನು ತಮ್ಮನಾದ ಬಿವಿ ಸೈನನೆ ಅದವನ ಪೌರುಷವನ್ನು ಎನ್ನ ಮುಂದೆ ಹೇಳಬೇಡ ಅನುಜ ಬಾನಕುಲ ತೇಜ ತಮ್ಮನಾದ ಬಿವಿ ಸೈನನೆ ಆ ರಾಮಚಂದ್ರನು ದೇವತಾ ಪುರುಷನು ಅವನ ಮಡದಿಯಾದ ಜಾನಕಿಯನ್ನ ಭೂದೇವಿ ಗರ್ಭದಲ್ಲಿ ಜನಿಸಿ ಆದಿ ಲಕ್ಷ್ಮಿನದು ಮೆರಿವಳು. ಅವರು ನಮ್ಮಲ್ಲಿ ಇದ್ದರೆ ನಮ್ಮ ಪರಿಣಾಮವು ನಟ್ಟಗಾಗೋದಿಲ್ಲ. ಆದ ಕಾರಣ ಆ ಜಾನಕಿಯನ್ನ ಕರೆದುಕೊಂಡು ಒಯ್ದು ಶ್ರೀರಾಮಚಂದ್ರನಿಗೆ ಒಪ್ಸಿದ್ರು ಒಳತಾಗೋಲ್ಲ ಪಾತ್ರಿ ಪುಣ್ಯನೇ ರಣಹೇಡಿಯಾದ ಬಿಬಿ ಸೈನನೆ ಹೊಟ್ಟಿಯ ಕಿಚ್ಚು ಒಂದು ವೈರಿಯ ಬೆನ್ನಿಗೆ ಬಿದ್ದುದು ಒಂದು ಆ ಚಂಡರಾಮನ ಪೌರುಷವನ್ನು ಮುಂದೆ ಹೇಳಬೇಡ. ಆ ಚಂಡರಾಮ ಲಕ್ಷ್ಮಣರು ಎನ್ನ ಮುಂದೆ ನಿಂತು ಪದೇ ಪದೇ ಕೊಂಡಾಡಿದ್ದರು. ಅಂತ ರಣಹೇಡಿಯಾದ ಮಾತು ಕೇಳುವುದಕ್ಕಿಂತ ಮೊದಲು ಮನೆ ಮನೆಗೆ ಹೋಗಿ ಭಿಕ್ಷಾಂದೇಹಿ 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 ಎಂದು ಬೇಡಿಕೊಂಡಾದರೂ ತಿನ್ನಬಾರದೆ ಮುರುಕ ಸಾರಥಿ ಈ ಚಂಡ ಬೀವಿ ಸೈನನಿಗೆ
ಎನ್ನ ಲಂಕಾ ಪಟ್ಟಣದಿಂದ ಹೊರಗೆ ನುಗ್ಗವಂತವನಾಗು ಸಾರಥಿ. ಅತಿ ಜಾಗ್ರತೆಯಿಂದ ನುಗ್ತೇವು, ಸ್ವಲ್ಪ ಸಮಾಧಾನ ತಾಡ್ರಿ. ಸಾರಥಿ ರಾಜೇಂದ್ರ ಭೂಪತಿ ನನ್ನ ಮಗನಾದ ಸಕಲಕ್ಕೆ ಶಾಸ್ತ್ರದಲ್ಲಿ ಬಲ್ಲಿದನಾದ ಮಗನಾದ ಇಂದ್ರಜಿತನು ಮತ್ತು ಎನ್ನ ಬಲಭುಜನಾದ ತಮ್ಮನಾದ ಕುಂಭಕರ್ಣನು ತಾವಲ್ಲಿರುವರು ತೋರಿಸುವಂತವನಾಗು ಸಾರಥಿ. ಇಲ್ಲೇ ನಿಮ್ಮ ಬಲಭಾಗದಲ್ಲಿ ಇರ್ತಾರೆ, ಎರಡು ಮಾತು ಮಾತಾಡಿಸ್ಕೊಳ್ಳಿ. ಮಗನಾದ ಇಂದ್ರಜಿತನೇ, ನನ್ನ ಪಾದಕ್ಕೆ ಬರದಲ್ಲಿ ನಿನಗಷ್ಟ ಐಶ್ವರ್ಯವಾಗಲಿ ಹೇಳುವಂತವನಾಗಲಿ ಎನ್ನ ಮಗನಾದ ಇಂದ್ರಜಿತನೇ, ಎನ್ನ ತಮ್ಮನಾದ ಕುಂಭಕರ್ಣ. ಎನ್ನ ಮಗನಾದ ಇಂದ್ರಜಿತನೇ, ಇದೇ ಕಾರಣ ಏನಿರುವುದು ಚೆನ್ನಾಗಿ ಹೇಳುವಂತ ನಾಗರಾಜ ರವಿಕೋಟಿ ತೇಜ. ಎನ್ನ ತಮ್ಮನಾದ ಕುಂಭಕರ್ಣನೇ, ಎನ್ನ ಮಗನಾದ ಇಂದ್ರಜಿತನೇ. ತಡ ಮಾಡದೆ ಹೋಗಿ ಆ ಚಂಡ ರಾಮ ಲಕ್ಷ್ಮಣರಿಗೆ ಸಂಹಾರ ಮಾಡಿ ಬರುವಂತವನಾಗರಿ ಎನ್ನ ಮಗನಾದ ಇಂದ್ರಜಿತನೇ, ಎನ್ನ ತಮ್ಮನಾದ ಕುಂಭಕರ್ಣನೇ. ಎನ್ನ ಮಗನಾದ ಇಂದ್ರಜಿತನೇ, ಹೇಳಿದರೆ ಚೆನ್ನಾಗಿ ಕೇಳುವಂತನು. ಅದು ಏನಿರುವುದು ಪ್ರೀತಿಯಿಂದ ಹೇಳುವಂತವನ.
ಶಾಬಾಷ್. ನಮ್ಮ ತಂದೆಯಾದ ರಾವಣೇಶ್ವರಿಗನ್ನು ರಾಣಿಯಾಗಿ ಇರುವುದನ್ನು ಬಿಟ್ಟು ತರಕರಲ್ಲಿ ಬೆನ್ನತ್ತಿ ಐಶ್ವರ್ಯನ್ನು ಕಂಡಳು. ಸೋಮನಪ್ಪನ ಕುಡುಬಂತರಾಗುತ್ತ ಜಲೈ ಕುಮಾರನಾದ ಇಂದ್ರಿಯಿತನೇ ಎನ್ನ ತಮ್ಮನಾದ ಕುಂಭಕರ್ಣನೇ ತಡ ಮಾಡದೆ ಹೋಗಿ ಆ ಚಂಡ ರಾಮ ಲಕ್ಷ್ಮಣರನ್ನು ಮತ್ತು ಜಾಂಬವಂತ ಸುಗ್ರೀವ ಹನುಮಂತ ಅವರ ಕೂಡ ಇದ್ದಂತ ಬೆಕ್ಕಿನಂತ ವಾನರನ್ನು ಬರುವಂತವನಾಗರಿ ಎನ್ನ ತಮ್ಮನಾದ ಕುಂಭಕರ್ಣನೇ ಎನ್ನ ಮಗನಾದ ಇಂದ್ರಜಿತನೇ. ಶಾಬಾಷ್. ಎನ್ನ ತಮ್ಮನಾದ ಕುಂಭಕರ್ಣನೇ ಶಾಬಾಷ್. ರಾಮಲಕ್ಷ್ಮಣರು ಅವರನ್ನು ಹಿಂಡಿ ಹೆಚ್ಚಿಗೆ ಬರುವ ನಾಗರ್ಜನ ಅಪ್ಪನನ್ನು ಕೊಡುವಂತವನಾಗಣ್ಣ. ಅದರಂತೆ ಅಲ್ಲ